ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದ ಬಾಲಕನ ಪಾಲಕರು. ಈಗ ವಾರ್ತೆಗಳ ವಿವರ. ಹೊಸಪೇಟೆ ಕೊಟ್ಟೂರು ಸಂಸ್ಥಾನ ಮಠದಿಂದ ದಿನಾಂಕ 10ರಂದು ಬಸವೇಶ್ವರ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ನಗರದ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಕೊಟ್ಟೂರು ಸ್ವಾಮಿ ಮಠದವರೆಗೆ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಹೀಗೆ ಬಸವ ಜಯಂತಿ ನಿಮಿತ್ತ ಪ್ರಾರಂಭದಲ್ಲಿ ಕೊಟ್ಟೂರು ಸ್ವಾಮಿ ಮಠದ ಆವರಣದಲ್ಲಿ ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿ ಬಸವಲಿಂಗ ಸ್ವಾಮಿಗಳು ಹಾಗೂ ಶಾಸಕ ಎಚ್ಆರ್ ಗವ್ಯಪ್ಪನವರಿಂದ ಕಾಲೇಜು ರಸ್ತೆಯಲ್ಲಿ ಬರುವ ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಬಸವಲಿಂಗಾಯ ನಮಃ. ಈ ಶುಭ ದಿನದಂದು ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಹಾಗೂ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮಳ ಜಯಂತ್ಯೋತ್ಸವವನ್ನು ನಮ್ಮ ಹೊಸಪೇಟೆ ನಗರದ ಈ ಒಂದು ಸುಂದರವಾಗಿರತಕ್ಕಂತಹ ವಾತಾವರಣದಲ್ಲಿ ನಾವೆಲ್ಲರೂ ಆಚರಿಸ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿ. ಬಸವಣ್ಣನವರು ಏನು ಅಂತಕ್ಕಂಥದ್ದು ಜಗತ್ತಿಗೆ ತಿಳಿದಿರ್ತಕ್ಕಂಥ ವಿಷಯ. ಎಲ್ಲವೂ ಭ್ರಾತೃತ್ವ, ಎಲ್ಲರೂ ಒಂದೇ, ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ ಮೊದಲಾದ ಜನೋಪಯೋಗಿ ಆಗಿರ್ತಕ್ಕಂತಹ ಸರ್ವಕಾಲಿಕವಾಗಿ ಎಲ್ಲರೂ ಒಪ್ಪಿಕೊಳ್ತಕ್ಕಂತಹ ವಿಚಾರಧಾರೆಗಳನ್ನು ಮಹಾಮಾನವತಾವಾದಿ ಬಸವಣ್ಣನವರು ಜಗತ್ತಿಗೆ ಕೊಟ್ಟಿದ್ದಾರೆ. ಅವರು ವಾರಸುದಾರರು ನಾವು ಅಂತಕ್ಕಂತಹದ್ದೇ ನಮಗೆ ಇರ್ತಕ್ಕಂತಹ ಬಹುದೊಡ್ಡ ಹೆಮ್ಮೆ. ಅಂದರೆ ಕನ್ನಡಿಗರು, ಎಲ್ಲ ಕನ್ನಡಿಗರಿಗೆ ಸೇರಿರ್ತಕ್ಕಂಥವರು ಬಸವಣ್ಣನವರು ಅಂತಂದರೆ ಕೇವಲ ಲಿಂಗಾಯತರು ಅಂತಲ್ಲ, ಇಡೀ ಮನುಕುಲಕ್ಕೆ ಗುರುವಾಗಬಲ್ಲಾದ ಬಸವಣ್ಣನವರು ಅಂತಕ್ಕಂತಹದ್ದನ್ನು ನಾವೆಲ್ಲರೂ ಮನವರಿಕೆ ಮಾಡಿಕೊಳ್ಬೇಕು. ಆ ಮಹಾಮಾನವತಾವಾದಿ ಬಸವಣ್ಣನವರ ಒಂದು ಆದರ್ಶತೆಯೊಳಗನ ನಮ್ಮ ಈ ಒಂದು ವಿಜಯನಗರವು ಅದು ವಿಜಯ ಕಲ್ಯಾಣ ಅಂತಂದು ಹೆಸರು ಪಡ್ಕೊಳ್ಬೇಕು ಅಂತಂದ್ರೆ ಅವರ ಆದರ್ಶತೆಗಳು ಎಷ್ಟು ದೊಡ್ಡವು ಅಂತಕ್ಕಂತಹದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಇವತ್ತು ವಿಶೇಷವಾಗಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮಳ ಜಯಂತ್ಯೋತ್ಸವವನ್ನು ನಾವು ಆಚರಿಸ್ತಾ ಇರತಕ್ಕಂತಹದ್ದು ನಮ್ಮೆಲ್ಲರಿಗೂ ಸಂತೋಷವನ್ನುಂಟು ಮಾಡಿದೆ. ಬಸವೇಶ್ವರ ಜಯಂತಿ ಇಡೀ ವಿಶ್ವಕ್ಕೆ ನೋಡೋದ್ರಿಗಿನ ಈಸ್ ದ ಫಸ್ಟ್ ರೆವಲ್ಯೂಷನರಿಸ್ಟ್. ಸಾಮಾಜಿಕ ನ್ಯಾಯ ಎಲ್ಲ ಧರ್ಮಗಳು ಒಂದೊಂದು ಹೇಳ್ಬಿಟ್ಟು ಕೊಟ್ಟಿರೋ
ಒಂದು ಗುರುಗಳಂದ್ರೆಗಿನ ಬಸವೇಶ್ವರ ಗುರುಗಳು. ಹಾಗಾಗಿ ಅದೊಂದು ಇವತ್ತಿಗೂ ನಡ್ಕೊಂಡು ಆಗ್ತಾ ಇದೆ. ನಮ್ಮ ಮುಂದೆ ಸಾವಿರಾರು ವರ್ಷ ಅದೊಂದು ಪೂಜೆಗಳು ಹಿಂಗೆ ನಡೀತಾ ಇರ್ತವೆ. ಎದಕ್ಕಂದರೆ ಎಲ್ಲ ಮಾನವರು ಒಂದೊಂದು ಹೇಳ್ಬಿಟ್ಟು ಅದು ತೋರಿಸ್ಕೊಟ್ಟಿದ್ದಕ್ಕೋಸ್ಕರ ಆ ಧರ್ಮ ಯಾವತ್ತಿಗೂ ಉಳಿಯುತ್ತಂತ ಹೇಳ್ತಾ ನಾನೊಂದೆರಡು ಮಾತನ್ನು ಬಳಿಕ ಸಿಂಗರಿಸಿದ ತೆರೆದ ವಾಹನದಲ್ಲಿ ಬಸವೇಶ್ವರರ ಭಾವಚಿತ್ರವನ್ನಿರಿಸಿ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಕೊಟ್ಟೂರು ಸ್ವಾಮಿ ಮಠದವರೆಗೆ ಮೆರವಣಿಗೆ ನಡೆಸಲಾಯಿತು. ಗುರುವಾರ ಮಳೆ ಸಮೇತ ಭಾರೀ ಬಿರುಗಾಳಿಯಿಂದಾಗಿ ತಾಲೂಕಿನ ಬುಕ್ಕಸಾಗರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿನ ಬಾಳೆ ಹಾಗೂ ಕಬ್ಬು ನೆಲಕಚ್ಚಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಬೆಳೆ ಹಾನಿ ಪರಿಶೀಲನೆ ಮಾಡುತ್ತಿದ್ದು, ವರದಿ ಬಂದ ನಂತರ ಕಾನೂನು ಪ್ರಕಾರ ಬೆಳೆ ಪರಿಹಾರ ನೀಡಲಾಗುವುದೆಂದು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಈ ವೇಳೆ ತಿಳಿಸಿದ್ದಾರೆ.
ಇದೆಂಬುದೇನಿಲ್ಲ ಎಲ್ಲ ಹೋಗ್ಯದ ಬಿಡ್ರಿ ಅದೇನಿಲ್ಲ ಎಲ್ಲ ಹೋಗ್ಯದ ಮೊದಲನೇ ಬಾರಿಗೆ ನಮಗೆ ಹೊಸಪೇಟೆಯಲ್ಲಿ ಒಳ್ಳೆಯ ಮಳೆ ನಿನ್ನೆ ಸುಮಾರು 1 ಗಂಟೆಗೂ ಹೆಚ್ಚು ನಮಗೆ ಒಳ್ಳೆಯ ಮಳೆ ಬಂದಿದೆ. ಈ ಮಳೆಯಿಂದ ನಮ್ಮ ತೋಟಗಾರಿಕೆಯಲ್ಲಿ ಏನು ನಾವು ಬೆಳೆ ಬೆಳೀತಾ ಇದ್ವಿ, ಈ ಮರಗಳು ಅವಕ್ಕೆಲ್ಲ ತುಂಬ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ. ಜೊತೆಗೆ ಕೆಲವು ಕಡೆ ಈ ಗಾಳಿಯಿಂದ ಅದು ಮುಖ್ಯವಾಗಿ ಬಾಳೆ, ನಮ್ಮ ಹೊಸಪೇಟೆಯಲ್ಲಿ ತೋಟಗಾರಿಕೆ ಬೆಳೆ ಈಗ ಇದ್ದಿದ್ದು ಅಂದರೆ ಬಾಳೆ ಅದು ಬುಕ್ಕಸಾಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಾಳೆಯ ಹಾನಿಯಾಗಿದೆ ಅಂತ ತಿಳಿದು ಬಂದಿದೆ. ಬೆಳಗ್ಗೆ ನಮ್ಮ ರೆವಿನ್ಯೂ ಅಧಿಕಾರಿಗಳು ಮತ್ತು ತೋಟಗಾರಿಕಾ ಅಧಿಕಾರಿಗಳು ಈಗಾಗಲೇ ಫೀಲ್ಡಲ್ಲಿದ್ದಾರೆ, ಅಲ್ಲಿ ಮಾಜರ್ ಮಾಡ್ತಾ ಇದ್ದಾರೆ. 33% ಜಾಸ್ತಿ ಹಾನಿ ಆಗಿದ್ದಲ್ಲಿ ನಮ್ಮ SDRF ನಿಯಮ ಅನುಸಾರ ಅವರಿಗೆ ನಾವು ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಅವ್ರಿಗೆ ಆನ್ಲೈನ್ ಮುಖಾಂತರ ಹಣ ಹಾಕಲಿಕ್ಕೆ ನಮ್ಮ ಹತ್ರ ಹಣನೂ ಇದೆ, ನಾವು ಪಾವತಿ ಮಾಡ್ತೀವಿ. ಏನು ಮೊದಲಿಗೆ ನಾವು 2,000 ಹಾಕಿದ್ವಿ. ಅದಾದ ನಂತರ ಮೊನ್ನೆ ನಮಗೆ ಈಗಾಗಲೇ ಎಲ್ಲ ನಮ್ಮ ಫ್ರೂಟ್ಸ್ ID ಪ್ರಕಾರ ಮಾಹಿತಿ ಪ್ರಕಾರ ಈಗ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ. ಅದು ಎಷ್ಟೆಷ್ಟಾಗಿದೆ ಅಂತೇಳಿ ನಿಮಗೆ ಶೀಘ್ರದಲ್ಲೇ ಪ್ರತಿಯೊಂದೊಂದು ಪರ್ಸನ್ಗೆ ಎಷ್ಟಾಗಿದೆ ಮತ್ತು ತಾಲೂಕು ವೈಸ್ ಎಷ್ಟಾಗಿದೆ ಅಂತೇಳಿ ಮಾಹಿತಿ ನಿಮಗೆ ಇಷ್ಟರಲ್ಲಿ ಕೊಡ್ತೀನಿ. ಕಳೆದ ಶೈಕ್ಷಣಿಕ ಸಾಲಿನ SSLC ಪರೀಕ್ಷಾ ಫಲಿತಾಂಶ ರಾಜ್ಯದಲ್ಲಿ 10ನೇ ಸ್ಥಾನದಲ್ಲಿತ್ತು. ಆದರೆ ಈ ವರ್ಷ 27ನೇ ಸ್ಥಾನಕ್ಕೆ ಕುಸಿದಿದೆ. ಆದಾಗ್ಯೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಜಯನಗರ ಜಿಲ್ಲೆ ಹೆಚ್ಚಿನ ಫಲಿತಾಂಶ ಪಡೆದಿದೆ. ಫಲಿತಾಂಶ ಕುಸಿತದ ಕುರಿತು DD5 ರವರ ಬಳಿ ಈಗಾಗಲೇ ಚರ್ಚಿಸಿ ಶಿಕ್ಷಣ ಕ್ರಮದಲ್ಲಿ ಬದಲಾವಣೆ ಮಾಡಿ ಹೆಚ್ಚಿನ ಫಲಿತಾಂಶ ತರಲು ಕ್ರಮ ವಹಿಸಲಾಗುವುದೆಂದು ಜಿಲ್ಲಾಧಿಕಾರಿ MS ದಿವಾಕರ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ನಮ್ಮದು ತುಂಬ ಈ ವರ್ಷ ಕಡಿಮೆ ಬಂದಿದೆ. ಹಿಂದಿನ ವರ್ಷ ನಮ್ಮದು 10ನೇ ರ್ಯಾಂಕಲ್ಲಿ, ಈ ವರ್ಷ 27ನೇ ರ್ಯಾಂಕ್ ಬಂದಿದೆ. 65.61% ನಾವು SLCನಲ್ಲಿ ಈ ಸಲ ಸಾಧನೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಹಾಗೆ ನೋಡಿದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಜಯನಗರ ನಂಬರ್ 1 ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಜಯನಗರ ನಂಬರ್ 1 ಇದೆ. ಬಟ್ ಆದರೂ ಕೂಡ ಒಟ್ಟಾರೆ ರಾಜ್ಯದಲ್ಲಿ 27ನೇದು ನಮ್ಮದು ಅಂತಹ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಅಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ನಾನು DDPಗೆ ಈಗಾಗಲೇ ಮಾತಾಡಿದ್ದೀನಿ. ಹಿಂದಿನ ವರ್ಷ 10ನೇ ರ್ಯಾಂಕ್ ಇದ್ದು ಯಾವ ಕಾರಣಕ್ಕೆ 27ನೇ ರ್ಯಾಂಕ್ ಆಯಿತು, ಅದು ಏನೇನು ಕಾರಣ ಅನ್ನೋದನ್ನು ಪರಿಶೀಲನೆ ಮಾಡಿ ಈ ವರ್ಷ ಅದಕ್ಕೆ ತಕ್ಕಂತೆ ಶಿಕ್ಷಣ ಕ್ರಮದಲ್ಲಿ ಬದಲಾವಣೆಗಳನ್ನು ಮಾಡಿ ಇನ್ನೂ ಹೆಚ್ಚಿನ ನಮ್ಮದು ಪರ್ಸೆಂಟೇಜ್ ಬರಲಿಕ್ಕೆ ಕ್ರಮ ವಹಿಸಲು ತಿಳಿಸಲಾಗಿದೆ. ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿ ನಿಮಿತ್ತ ಹೊಸಪೇಟೆಯ ಬಸವ ಬಳಗದಿಂದ ಏಪ್ರಿಲ್ 26ರಿಂದ 10ರವರೆಗೆ ಪ್ರವಚನ ಕೈಗೊಳ್ಳಲಾಗಿದೆ. ಈ ಭಾಗವಾಗಿ ಬಸವಧಾಮದ ಮಾತಾ ಬಸವೇಶ್ವರಿರವರಿಂದ ದಿನಾಂಕ 9ರಂದು ಕಾಯಕ ಶರಣರ ವ್ಯಕ್ತಿತ್ವದ ಕುರಿತು ಪ್ರವಚನ ನಡೆಸಿಕೊಟ್ಟರು. ಗುರುಲಿಂಗ ಜಂಗಮದಲ್ಲಿ ಶ್ರದ್ಧೆಯನ್ನ ನಿಷ್ಠೆಯನ್ನ ಇಟ್ಕೊಂಡು ಅವರ ಒಂದು ದೀಕ್ಷೆಯನ್ನು ತಗೊಂಡು ಗುರು ಕೊಟ್ಟ ಮಾರ್ಗದರ್ಶನದಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡತಕ್ಕಂಥದ್ದು ಭಕ್ತ ಸ್ಥಳ. ಅತ್ಯಂತ
ದೇವರನ್ನ ಪ್ರೀತಿಯಿಂದ, ಒಲವಿನಿಂದ, ಸ್ನೇಹದಿಂದ, ನಂಬಿಕೆಯಿಂದ, ಶರಣಾಗತಿಯಿಂದ ಪೂಜಿಸ್ತಕ್ಕಂಥದ್ದೇನಿದೆ ಅದಕ್ಕೆ ಶ್ರದ್ಧಾ ಭಕ್ತಿ ಅಂತ ಹೇಳ್ತಾರೆ. ಆ ಶ್ರದ್ಧೆ ಏನಾಗುತ್ತೆ? ನಿಷ್ಠೆ ಆಗ್ತದೆ. ಒಂದಿಷ್ಟು ಶ್ರದ್ಧಾ ಭಕ್ತಿಯಲ್ಲಿ ಒಂದಿಷ್ಟು ಚಂಚಲತೆ ಇವೆಲ್ಲ ಇರ್ತದೆ. ಆದರೆ ನಿಷ್ಠೆಗೆ ಬಂದಾಗ ಆ ಚಂಚಲತೆ ಹೊರಟೋಗ್ತದೆ. ಭಕ್ತ ಸ್ಥಳದಲ್ಲಿ ಬಹಳ ವಿನಯವಂತನಾಗಿ ಎಲ್ಲವನ್ನು ಕೊಟ್ಟಿರ್ತಕ್ಕಂಥವನು ಭಗವಂತ, ನನ್ನದೇನೂ ಇಲ್ಲ. ಹಾಗಾಗಿ ಇಲ್ಲಿ ತೋರ್ತಕ್ಕಂಥದ್ದೆಲ್ಲದೂ ಕೂಡ ಭಗವಂತನ ಸೃಷ್ಟಿ ಅಂತೇಳಿ ಅತ್ಯಂತ ಎಲ್ಲರಿಗೂ ಗೌರವ ಕೊಡ್ತಾ ವಿನಯದಿಂದ, ಬಸವಣ್ಣವ್ರು ಹೇಳ್ತಾರಲ್ಲ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಎಲ್ಲ ರೀತಿಯ ಭ್ರಮೆಗಳು ಹೋಗಿರುತ್ತೆ ಆತನಲ್ಲಿ. ನೀವೇನು ವರ್ಣ ಭೇದ, ವರ್ಗ ಭೇದ, ಜಾತಿ ಭೇದ, ಅಂತಸ್ತು ಭೇದ, ಮೈಲಿಗೆ, ಮುಟ್ಟು, ಮತ್ತೊಂದು ಮಗದೊಂದು, ಅದು ಇದು, ಈ ಎಲ್ಲ ಭ್ರಾಂತಿಯನ್ನು ತೆಗೆದಾಕಿ ಅವನು ನಿಷ್ಠೆಯಿಂದ ಪರಮಾತ್ಮನನ್ನ ಪೂಜಿಸ್ತಾನೆ. ಆತನಲ್ಲಿ ಪೂರ್ಣ ನಂಬಿಕೆ ಇಡ್ತಾನೆ. ನಾನು ಹೀಗೆ ಬದುಕಬೇಕು ಅಂತ ನಿರ್ಧಾರ ಮಾಡ್ತಾನೆ. ನಿನಗೆ ಜಗತ್ತು ಬೇಕಾ, ಜಗದೀಶ್ವರ ಬೇಕಾ ಅಂತ ಕೇಳಿದರೆ ಆತ ನಾನು ಜಗದೀಶ್ವರನ್ನ ಆಯ್ಕೆ ಮಾಡ್ಕೋತಾನೆ ವಿನಃ ಜಗತ್ತನ್ನ ಆಯ್ಕೆ ಮಾಡ್ಕೊಳ್ಳಲ್ಲ. ದೇವರು ನಮ್ಮನ್ನ ಹುಟ್ಟಿಸಿದಾಗ ನಿಷ್ಕಲ್ಮಶವಾಗಿ ಹುಟ್ಟಿಸ್ತಿರ್ತಾನೆ. ಅದರಲ್ಲಿ ಯಾವುದೇ ರೀತಿಯ ಭ್ರಮೆ, ಯಾವುದೇ ರೀತಿಯ ಅಹಂಕಾರ ಮುಗ್ಧ ಮಕ್ಕಳಲ್ಲಿ ಏನಾದ್ರು ಇರ್ತದೆ? ಇಲ್ಲ. ಆಮೇಲೆ ಬರ್ತಾ 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 ಎಲ್ಲ ಬರ್ಕೋತೀವಿ ನಾವು ನಮ್ಮೊಳಗೆ. ನಾನು ಆ ಜಾತಿ, ಈ ಜಾತಿ, ಮೇಲು ಕೀಳು, ಕರಿಯ ಬಿಳಿಯ, ಅಧಿಕಾರ, ಅವನು ಆಳು ಕಾಳು, ಇಂಥವೆಲ್ಲವನ್ನು ಬರ್ಕೋತಾ ಹೋಗ್ತೀವಿ. ಇವನ್ನೆಲ್ಲ ಕಳ್ಕೊಂತ ಬರ್ಬೇಕಂತ ಐಕ್ಯ ಸ್ಥಳಕ್ಕೆ ಬರೋದ್ರೊಳಗೆ ಈ ಎಲ್ಲ ಭ್ರಮೆಗಳನ್ನು ಬಿಡಿಸ್ಕೊಳ್ತಾ ಬಂದಾಗ ಮೊದಲೇನು ದೇವರು ಹುಟ್ಟಿಸಿದ್ನಲ್ಲ ಅದೇ ಗುಣಗಳು ನಿಮ್ಮಲ್ಲಿ ಬಂದಾಗ ಅದಕ್ಕೆ ಐಕ್ಯ ಸ್ಥಳ ಅಂತ. ಆ ಸ್ಥಳವನ್ನು ನಾವು ಮುಟ್ಟಿದ್ವಿ ಅಂತ ಹೇಳಿದರೆ ಆತ ನಿತ್ಯ ತೃಪ್ತಿಯನ್ನು ಹೊಂದಬಹುದು ಅಂತಕ್ಕಂಥದ್ದು. ಏನು 12ನೇ ಶತಮಾನದಲ್ಲಿ ಲಕ್ಷದ ಮೇಲೆ 96,000 ಗಣಗಳು ಬರ್ತಾರೆ. ಅದರಲ್ಲಿ 770 ಜನ ಅಮರಗಣಗಳು, ಅಂದರೆ ಈ ಐಕ್ಯ ಸ್ಥಳವನ್ನು ಮುಟ್ಟಿರ್ತಕ್ಕಂಥವ್ರು, ಮುಕ್ತಾತ್ಮರಾಗಿರ್ತಕ್ಕಂಥವ್ರು, ಹುಟ್ಟು ಸಾವುಗಳನ್ನು ಗೆದ್ದಿರ್ತಕ್ಕಂಥವ್ರು. ಹಾಗಾಗಿ ಆ ಹಂತವನ್ನು ಮುಟ್ಟಿ ನಿತ್ಯ ತೃಪ್ತರಾಗಿ ಬದುಕ್ತಕ್ಕಂಥದ್ದೇ. ಸತ್ತ ಮೇಲೆ ಲಿಂಗೈಕ್ಯರಲ್ಲ, ಬದುಕಿದ್ದಾಗಲೇ ಲಿಂಗೈಕ್ಯರಾಗ್ತಕ್ಕಂಥದ್ದು. ಶಟಸ್ಥಲಗಳು, ಶರಣರು ನಮ್ಮ ಬದುಕನ್ನು ಪಾವನವನ್ನಾಗಿ ಮಾಡಿಕೊಳ್ಳಿಕ್ಕೆ ಈ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳನ್ನು ಇಟ್ಟಿದ್ದಾರೆ. ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ತಿಳಿಸ್ತಾ, ಪ್ರಗತಿಪರ ಧರ್ಮ, ಶರಣರು ಕೊಟ್ಟಂಥ ಧರ್ಮ ಪ್ರಗತಿಪರ ಧರ್ಮ. ಇದರಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ, ಕಂದಾಚಾರ, ಶುಷ್ಕಾಚಾರ, ಡಂಬಾಚಾರ ಇಲ್ಲ. ಇದು ಫಿಲ್ಟ್ರ್ ಮಾಡಿಕೊಟ್ಟಿದ್ದಾರೆ ನಮಗೆ. ಇದೊಂಥರ ಸೀಡ್ಲೆಸ್ ದ್ರಾಕ್ಷಿ ಇದ್ದಂಗೆ. ಇದರಲ್ಲಿ ಏನು ತೆಗೆಯೋದು, ಉಗುಳೋದು ಏನು ಇಲ್ಲೇ ಇಲ್ಲ. ನಮ್ಮಲ್ಲಿ ಏನು ಶತಶತಮಾನಗಳಿಂದ, ಯಾಕೆ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರು ಅಂತ ಹೇಳಿದರೆ, ಏನು ಶತಮಾನಗಳಿಂದ ಈ ಸ್ಪೃಶ್ಯತೆಗಳು, ಅನೇಕ ರೀತಿಯ ಶೋಷಣೆಗಳು, ಯಾರು ಕೆರೆ ಬಾವಿಗಳನ್ನು ತೋಡಿರ್ತಾರೆ, ಕಷ್ಟಪಟ್ಟು ಬಾವಿ ತೋಡಿದ ಮನುಷ್ಯನಿಗೆ ಆ ಬಾವಿಯಾಗ ನೀರು ಕುಡಿಯೋಕೆ ಹಕ್ಕಿರಲಿಲ್ಲ. ಬೆವರು ಸುರಿಸಿ ಕಷ್ಟಪಟ್ಟು ದುಡಿದು ಕೆರೆ ಕಟ್ಟಿದ ಮನುಷ್ಯನಿಗೆ ಆ ಕೆರೆಯಲ್ಲಿ ನೀರು ಕುಡಿಲಿಕ್ಕೆ ಹಕ್ಕಿರಲಿಲ್ಲ. ಇಷ್ಟೆಲ್ಲ ಶೋಷಣೆಗೆ ಒಳಗಾಗಿದ್ದಂಥ ಸಂದರ್ಭದಲ್ಲಿ ಆ ಮಹಾಪುರುಷ ಬಸವಣ್ಣ ಹುಟ್ಟಿ ಬರ್ತಾರೆ. ಆ ಹುಟ್ಟಿ ಬಂದವರೆಲ್ಲವನ್ನು ಶಾಸ್ತ್ರ, ಪುರಾಣ, ವೇದ, ಉಪನಿಷತ್ತುಗಳು ಎಲ್ಲವನ್ನೂ ಕೂಡ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಇವೆಲ್ಲವೂ ಮನುಷ್ಯ ಕಲ್ಪಿತ, ದೇವರು ನಿರ್ಮಾಣ ಮಾಡಿದ್ದು ಅಲ್ಲ ಅಂತ ಎಲ್ಲ ಭ್ರಮೆಗಳನ್ನು ನೆಲದಲ್ಲೇ ಸ್ಪೃಶ್ಯತೆ. ನಮ್ಮೂರು ಹೊಸಪೇಟೆ ನೆಲ ಅಂದ್ರೆ ಕೀಳು, ಕಾಶಿ, ಕೇದಾರ, ಗೋಕರ್ಣ, ಶ್ರೀಶೈಲ ನೆಲ ಅಂದ್ರೆ ಶ್ರೇಷ್ಠ ಅಂತ. ಇಲ್ಲಿ ಪಾಪ ಮಾಡೋದು, ಇಲ್ಲಿ ಮೋಸ ಮಾಡೋದು, ಇಲ್ಲಿ ವಂಚನೆ ಮಾಡೋದು, ಇಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಕೊಡೋದು, ಈ ಪಾಪ ಕಳ್ಕೊಳ್ಳೋಕೆ ಎಲ್ಲಿಗೆ ಹೋಗೋದು? ಕಾಶಿ, ಕೇದಾರ, ಗೋಕರ್ಣ ಅಂತ ಹುಡ್ಕೊಂಡು ಹೋಗೋದು. ಸರಿ, ನೀವೆಲ್ಲ ಇಲ್ಲಿ ಪಾಪ ಮಾಡಿದವ್ರು ಕಾಶಿಗೆ ಹೋಗ್ತೀರಾ ಅಂತ ಇಟ್ಕೊಳ್ರಿ. ಹಂಗಾರೆ ಕಾಶಿಯಲ್ಲಿ ಪಾಪ ಮಾಡಿದವ್ರು ಎಲ್ಲಿಗೆ ಹೋಗ್ಬೇಕು? ಹೊಸಪೇಟೆಗೆ ಹೋಗ್ಬೇಕಾ? ನಿಮ್ಮೂರಕ್ಕಿಂತ ಜಾಸ್ತಿ ಪಾಪ ನಡೀತಾವಲ್ಲಿ, ಮೋಸ ವಂಚನೆಗಳು ನಡೀತಾವಲ್ಲಿ. ಯಾರು ಮಾಡ್ಯಾರೆ?
ಅದನ್ನು ಮಾಡಿದವ್ರು ಯಾರು, ಇದನ್ನು ಮಾಡಿದವ್ರು ಯಾರು? ಎರಡೂ ಮಾಡಿದವನು ದೇವರೇ ಅಲ್ಲ, ಮತ್ತು ಮೇಲು ಕೀಳು ಎಲ್ಲಿಂದ ಬಂತು? ಇಲ್ಲಿ ಬಸವಣ್ಣನ ತತ್ವ ಏನು ಅಂದರೆ, ಇಲ್ಲಿ ಅಸತ್ಯ ತುಂಬಿದೆ ಅಂತ ಸತ್ಯ ಹುಡ್ಕೊಂಡು ಹೋಗ್ಬೇಡ್ರಿ, ಇಲ್ಲಿ ಅಜ್ಞಾನ ತುಂಬಿದೆ ಅಂತ ಜ್ಞಾನ ಹುಡ್ಕೊಂಡು ಹೋಗ್ಬೇಡ್ರಿ, ಇಲ್ಲಿ ಅನ್ಯಾಯ ಇದೆ ಅಂತ ನ್ಯಾಯ ಹುಡ್ಕೊಂಡು ಹೋಗ್ಬೇಡ್ರಿ, ಅದನ್ನು ಒಡೆದೋಡಿಸುವಂಥ ಕೆಲಸನ ಇಲ್ಲೇ ಮಾಡ್ರಿ. ನೀವಿದ್ದಲ್ಲೇ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೇನಾಗುವುದಯ್ಯ. ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನವ ಘಾತವ ಮಾಡದವನೇ ಪರಮ ಪಾವನ ನೋಡ ಅಂತ ಹೇಳಿದ್ರು. ಮರಿಯಮ್ಮನಹಳ್ಳಿ ವ್ಯಾಪ್ತಿಯ 9 ವರ್ಷದ ಬಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾನೆ. ಹೊಸಪೇಟೆಯ ಶರಣಂ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಾಲಕ ಸಾವಿಗೀಡಾಗಿದ್ದಾನೆಂದು ಬಾಲಕನ ಪಾಲಕ ಪೋಷಕರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಇನ್ನು ಸಾವಿನ ಕುರಿತು ತನಿಖೆ ನಡೆಸಿ ವರದಿ ಬಂದ ನಂತರ ವೈದ್ಯರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಅವರ ನಿರ್ಲಕ್ಷ್ಯತನದಿಂದ ಇವತ್ತು ಆ ಮಗು ಸತ್ತಿದೆ. ಹಾಗಾಗಿ ಇವತ್ತು ವೈದ್ಯರ ನಿರ್ಲಕ್ಷ್ಯತನದಿಂದ ಶರಣಂ ಆಸ್ಪತ್ರೆ ಡಾಕ್ಟರ್ ಹೇಳಿದಂಗೆ ಇವತ್ತು ಸಾಯಂಕಾಲದೊಳಗೆ ಒಂದು ದಿನ ಅವರಿಗೆ ಆ ಕುಟುಂಬಕ್ಕೆ ಆ ಡಾಕ್ಟರ್ ಕಡೆಯಿಂದ ಏನಾದರೂ ಕಳಿಸ್ಬೋದಾಗಿತ್ತಲ್ಲ. ಹೆಚ್ಚಿನ ಟ್ರೀಟ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದ್ದಾವೆ, ಸರಿಸೋದಾಗಿತ್ತು. ಆಗ್ಬಿಟ್ಟೈತೆ, ಹತ್ತಿರನೇ ಬಂದು ಸಾವಾಗ್ತಾರೆ, ಏನಾದರೂ ಮಾಡ್ಕೊಂಡು ತಕ್ಷಣ ಅದು ಸ್ವಲ್ಪ ಹೆಚ್ಚು ಗಂಟೆ ಆದರೆ ಇನ್ನು ಉಳಿತಿಲ್ಲ ಸರ್ ಎಲ್ಲ ರೀತಿಯಲ್ಲೂ ಡಿಲೇ ಆಗ್ತಿದೆ. ಯಾವುದೋ ಘಟನೆ ವರದಿ ಬಂದ ಮೇಲೆ ನೀವು ಹೊಸಪೇಟೆ ನಗರದ ಶರಣಂ ಆಸ್ಪತ್ರೆಯಲ್ಲಿ 9 ವರ್ಷದ ಮಗು ಸಾವನ್ನಪ್ಪಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಅನೇಕ ಮಾಧ್ಯಮಗಳು ಮತ್ತು ಅನೇಕ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ದಾರೆ. ಆ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡದೆ ಈ ಹಿಂದೆನೂ ಕೂಡ 1-2 ಕೇಸು ಇದೇ ರೀತಿ ನಿರ್ಲಕ್ಷ್ಯದಿಂದ ಸಾವಿಗೀಡಾಗಿದ್ದಾರೆ ಅಂತೇಳಿ ಕೆಲವು ದೂರುಗಳು ಬಂದಿದ್ದಾವೆ. ಮೌಖಿಕವಾಗಿ ಕೆಲವು ದೂರುಗಳು ಬಂದಿದೆ. ನನಗೆ ವಾಟ್ಸಪ್ನಲ್ಲಿ ಕೂಡ ಮೆಸೇಜ್ ಬಂದಿದೆ. ಈ ನಿಟ್ಟಿನಲ್ಲಿ ನಿನ್ನೆ ಆ ಮಗು ಸತ್ತ ತಕ್ಷಣವೇ ನನಗೆ ಮೆಸೇಜ್ಗಳು ಕೆಲವು ಕಡೆಯಿಂದ ಬಂತು. ತಕ್ಷಣವೇ DHO ಅವರಿಗೆ ನಾನು ಈಗಾಗಲೇ ನಿರ್ದೇಶನ ನೀಡಿ ಡೆತ್ ಆಡಿಟ್ ಅಂದರೆ ಆ ಸಾವಿನ ಒಂದು ತನಿಖೆ ಯಾವ ಕಾರಣಕ್ಕಾಯಿತು ಮಗುವಿಗೆ, ಅಥವಾ ನಿರ್ಲಕ್ಷ್ಯನೋ ಅಥವಾ ರೋಗದ ಉಲ್ಬಣನೋ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಆದೇಶ ಮಾಡಿದ್ದೀವಿ. ಅವರು DHO ಅವರು ಪರಿಶೀಲನೆ ಮಾಡಿ ವರದಿ ಕೊಟ್ಟ ನಂತರ ನಾವು ನಿಯಮಾನುಸಾರ ಅವರ ವಿರುದ್ಧ ಕ್ರಮ ತಗೊಳ್ತೀವಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ.
ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದ ಬಾಲಕನ ಪಾಲಕರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.